ಇವಾಗ ಮನೆ ಹತ್ರ ಬಂದೆ. ಚಂದ್ರ ಕಾಣಿಸ್ತಾ ಇಲ್ಲ, ಚಂದ್ರ ಇಲ್ಲೂ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನಿತ್ಯ ಚಾನಲ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇದ್ರಿಂದ ನಾನು ಫಾಸ್ಟಿಂಗ್ ಮಾಡಿದ್ದೆ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಟೆಂಪ್ಲಿಗೆ ಹೋಗ್ತಾ ಇದ್ದೀನಿ. ಗಾಡಿ ತಂದಿಲ್ಲ, ಹಾಗೆ ವಾಕ್ ಆಗುತ್ತಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸೇ. ಪಂಚಮುಖಿ ಟೆಂಪಲ್, ಗಣೇಶನ್ ಟೆಂಪಲದ್ದು. ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ಸಂಕಷ್ಟ ಹಿಡ್ದಿರೋದು. ಫಾಸ್ಟಿಂಗ್ ಕೂಡ ಮಾಡ್ತಾಯಿದ್ದೀನಿ. ಈ ಟೆಂಪಲ್ ಹತ್ರನೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೂಡ ಇದೆ. ಅಲ್ಲಿ ಸ್ವಾಮಿಗಳೆಲ್ಲ ಮಾಲೆ ಹಾಕ್ತಾ ಇರ್ತಾರೆ ಕೆಳಗಡೆ. ನೀವು ಹೇಳಿ, ಎಳ್ನೀರು ಕುಡಿತಾರಾ ಇಲ್ಲ ಫಾಸ್ಟಿಂಗಲ್ಲಿರುವಾಗ? ಈ ವರ್ಷದ ಮೊದಲ ಫಾಸ್ಟಿಂಗ್ ನಂದು ಇವತ್ತು. ಟೆಂಪ್ಲಿಗೆ ಹೋಗಿ ಬಂದೆ. ಟೆಂಪ್ಲಿಗೆ ಹೋಗಿ ದೇವರ ಪ್ರಸಾದ ಎಲ್ಲ ಇಟ್ಕೊಂಡು ಬಂದೆ. ನಡ್ಕೊಂಡು ಹೋಗಿ ಸುಸ್ತಾಗ್ತಾ ಇದೆ. ಒಂದು 5-10 ಮಿನಿಟ್ಸ್ ಬೇಕು ನಮ್ಮ ಮನೆಯಿಂದ ಇಲ್ಲಿಗೆ. ಸೊ ಇವಾಗ ಸುಸ್ತಾಗ್ತಾ ಇದೆ. ನಡ್ಕೊಂಡು ಬಂದೆ. ಯಾವತ್ತು ನಡೆಯಲ್ಲ ಅಲ್ವಾ, ವೆಹಿಕಲಲ್ಲೇ ಓಡಾಡೋದು. ಸೊ ಅದರಿಂದ ಇವತ್ತು ಹೋಗೋಣ ನಡ್ಕೊಂಡು ಅಂಥೇಳಿ ಬಂದೆ. 12 o'clock ಎಲ್ಲ ಕ್ಲೋಸ್ ಮಾಡ್ತಾರೆ ಇಲ್ಲಿ. ಎಷ್ಟೇ ವಿಶೇಷ ದಿನ ಇರಲಿ 12 o'clock ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಸೊ ನನಗೆಲ್ಲ ಹೋಗುವಾಗ ಕರೆಕ್ಟ್ ಪೂಜೆ ಟೈಮ್ ಸಿಕ್ತು. ದರ್ಶನ ಎಲ್ಲ ಮಾಡಿದೆ, ಚೆನ್ನಾಗಿತ್ತು. ಇವಾಗ ಮನೆ ಹತ್ರ ಬಂದೆ. ಪಚ್ಚಬಾಳೆಹಣ್ಣು ಎಷ್ಟು? ಅರ್ಧ ಕೊಡಿ. ಬೇಡ, ತಿನ್ನಲ್ಲ ಯಾರು. ಸೊ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ದೀಪ ಹಚ್ಚಿ ಹಾಗೆ ಟೆಂಪ್ಲಿಗೆ ಹೋಗಿ ಬಂದೆ. ಅಂದರೆ ನೈಟ್ ಏನಾದರೂ ಫ್ರೆಶ್ ಆಗಿ ಊಟ ಎಲ್ಲ ರೆಡಿ ಮಾಡಿಕೊಂಡು ಬಾಳೆದೆಲೆಯಲ್ಲಿ ಊಟ ಮಾಡುವಂಥದ್ದು. ನಾನು ಮುಂಚೆ ಬಿಫೋರ್ ಅಂದರೆ ಮದುವೆಗಿಂತ ಮುಂಚೆ ಮಾಡ್ತಿದ್ದೆ. ಇದು ಸ್ಟ್ರಿಕ್ಟಾಗಿ ಮಾಡ್ತಿದ್ದೆ. ಅಂದರೆ ಆಫ್ಟರ್ನೂನ್ ಒಂದು ಬಾಳೆಹಣ್ಣು ಇಲ್ಲಾಂದರೆ ಏನಾದ್ರು ಒಂದು ಫ್ರೂಟ್ಸ್
ತಿನ್ಕೊಂಡು ಮತ್ತು ಫುಲ್ ಡೇ ವಾಟ್ರಲ್ಲೇ ಇದ್ದೆ. ಸ್ವಲ್ಪ ಅಂದರೆ ಸ್ವಲ್ಪ ಎನರ್ಜಿ ಇರಲಿ ಅಂದರೆ ಮನೆ ಕೆಲಸ ಎಲ್ಲ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ಅಂದರೆ ನಂಗೆ ಸ್ವಲ್ಪ ಏನೋ ತಿಂದಿಲ್ಲ ಅಂದರೆ ಖಾಲಿ ಹೊಟ್ಟೆಲಿದೆ, ನಂಗೆ ಸ್ವಲ್ಪ ಹೆಡ್ಡೇಕ್ ಬರುತ್ತೆ. ಸೊ ಅದು ಪ್ರಾಬ್ಲಮ್ ಆಗೋದು ಬೇಡ ಅಂತೇಳಿ ಒಂದು ಆ್ಯಪಲ್ ತಿಂದಿದ್ದೆ ಮಾರ್ನಿಂಗ್ ಅಷ್ಟೇ. ಹಾಗೆ ನಮ್ಮದು ಇನ್ನು ಊಟ ನಂದು ನೈಟೇ ಚಂದ್ರೋದಯ ಆಗುತ್ತಲ್ವ, ಚಂದ್ರ ನೋಡಿಬಿಟ್ಟು ಫ್ರೆಶ್ಶಾಗಿ ಅಡುಗೆ ಮಾಡಿದ ನಂತರನೇ ನಮ್ಮದು ಊಟ. ಅಂದರೆ ಊಟದಲ್ಲೂ ಹಾಗೆ ವೈಟ್ ರೈಸ್ ಇರಬೇಕು. ಹಾಗೆ ಯಾವುದೇ ನಾವು ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಒಗ್ಗರಣೆ ಕೊಡುವಂಗಿಲ್ಲ, ಬೆಳ್ಳುಳ್ಳಿ ಹಾಕೋಂಗಿಲ್ಲ, ಏನು ಹಾಕೋಂಗಿಲ್ಲ. ಅಂದರೆ ಬರೀ ನೀರಲ್ಲೇ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಟೊಮೆಟೊ ಸಾರಾಗಲಿ ರಸಮ್ ಆಗಲಿ ಅಥವಾ ಹೇಳ್ಬೋದು. ವರ್ಷದ ಮೊದಲನೇ ಸಂಕಷ್ಟಿಯನ್ನು ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ದೇವರು ಒಳ್ಳೆ ಮಾಡ್ತಾರೆ ಅಂತೇಳಿ ಎಣಿಸ್ಕೊಂಡು ತುಂಬ ಕನಸುಗಳಿದೆ ಈ ವರ್ಷದಲ್ಲಿ ನಂದು, ಅದೆಲ್ಲ ಫಿಲ್ ಆಗುತ್ತಂತೇಳಿ ಇನ್ನೂ ನಂಬಿಕೆ ಇದೆ. ಇವತ್ತಿನ ನಂದು ಡೇ ಯಾವ ಥರ ಇರುತ್ತೆ ಅಂಥೇಳಿ ಹೇಳ್ತೀನಿ. ನನ್ನ ಮಗಳು ಎದ್ಲಿ ಇವಾಗ. ಇವತ್ತು ಸ್ವಲ್ಪ ಮೋಡ ಮೋಡ, ಬಿಸಿಲೇ ಇಲ್ಲ ಇವತ್ತು. ಯಾರಿದ್ದು? ಆಯ್ತಾ ನಿದ್ರೆ? ಆಯ್ತಾ? ಚೆನ್ನಾಗಿ ಮಲ್ಕೊಂಡ್ರಾ? ಎದ್ದೇಳಿ ಬನ್ನಿ ಕೆಳಗಡೆ. ಯಾಕೆ ಕೆಳಗಡೆ ಬನ್ನಿ. ಯಾಕೆ ಬರಲ್ಲ? ಬನ್ನಿ. ಹಾಯ್ ಹೇಳು. ಕಿಶಿ ಕೊಡು, ಒಂದು ಪೇನ್ ಕಿಶ್ ಕೊಡು. ಟೆಂಪಲಿಂದ ಬರೋದು ಲೇಟ್ ಆಗಿತ್ತು, ಸೊ ಅದರಿಂದಾಗಿ ಅವಳು ಲೇಟಾಗಿ ಮಲಗಿಸಿದೆ. ಸೊ ಇವಾಗ ಎದ್ಲು. ಇವಾಗ ಆಗ್ತಾ ಇಲ್ಲ, ಹಸಿವು ಅಂಥೇಳಿ ಫೀಲೇ ಆಗ್ತಾ ಇಲ್ಲ. ದೇವರ ಮೇಲೆ ನಂಬಿಕೆ ಅಂತ ಇಟ್ಟರೆ ಎಲ್ಲ ಸಾಧ್ಯ, ಎಲ್ಲ ಆಗುತ್ತೆ, ಅದಂತೂ ಸತ್ಯ. ಧನ್ವೀನ್ ಲೀವ್ ಮಾ. ನೋಡಿ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಇಷ್ಟು ದೊಡ್ಡವನಾದ್ರೂ ಊಟ ಮಾಡಲ್ಲ, ನಾನೇ ಊಟ ಮಾಡಿಸ್ಬೇಕು ಅವನಿಗೆ. ದೊಡ್ಡ ಸೋಂಬೇರಿ ಅವನು. ನಾನು ಊಟ ಮಾಡಿಸಿದ್ರೆ ಮಾತ್ರ ಊಟ ಮಾಡ್ತಾನೆ. ಇಷ್ಟು ದೊಡ್ಡವನು. ಮುಖ ತೋರಿಸು, ನನ್ನಿಂದ ಫೇಸ್ ತೋರಿಸು, ತೋರಿಸು. ನೋಡಿ ಕಾಯ್ತಾ ಇರ್ತಾನೆ, ಅಮ್ಮ ಊಟ ಮಾಡಿಸು, ಅಮ್ಮ ಊಟ ಮಾಡಿಸು ಅಂತ ಹೇಳ್ತಾ ಇರ್ತಾನೆ. ನೋ ದನ್ನ ಲೀವ್. ಯಪ್ಪ, ನನ್ನ ಮಗಳನ್ನ ಇಟ್ಕೊಂಡು ಆಗ್ತಾ ಇಲ್ಲ. ಸಣ್ಣ ಪುಟ್ಟ ವಿಷಯ ಕಳ್ತಾ ಇರ್ತಾಳೆ. ನನಗೆ ಏನೇ ಕಳ್ತಿದ್ಯಾ ನೋಡಿ, ಸುಮ್ಮನೆ ಅಳೋದು. ಅಣ್ಣ ಅಂತೂ ಬಂದ ಕೂಡಲೇ ಯಪ್ಪ ಅವ್ರದ್ದು ಇದೇ ಚೇಂಜ್ ಆಗುತ್ತೆ ನೋಡಿ. ಹಿಂಗೆಂಗ ಆಗ್ಬಾರ್ದು ನೋಡಿ, ಸ್ಟಾರ್ಟ್ ಆಯ್ತು ಅವಳು. ಬರೀ ಅಳೋದು, ಸುಮ್ಮನೆ ಅಳೋದು. ಏನು ಮಾಡಲಿ? ಬಿಡು ಅಮ್ಮ, ಬಿಡು ಬಿಡು ಬಿಡು. ದನ್ನು ಬಿಡು ಫಸ್ಟ್. ಬಿಡು ನೋಡಿ. ಈ ಮಕ್ಕಳನ್ನ ಇಟ್ಕೊಂಡು ಫಾಸ್ಟಿಂಗ್ ಮಾಡ್ತಾ ಅಡ್ಡ ಬೀಳ್ತೀವಿ ಅಷ್ಟೇ. ಚೂರು ಕೇಳಲ್ಲ, ಹೇಳಿದ ಮಾತೇ ಕೇಳಲ್ಲ. ಎಷ್ಟು ಹಠ ಹಿಡಿತಾಳಂದ್ರೆ ನೋಡಿ, ಹೆಂಗೆ ಅವನಿಗೆ ಇದು ಮಾಡ್ತಾಳೆ ನೋಡಿ. ಸುಮ್ಮನೆ ಅವನು ಕೂದಲು ಎಳೆಯೋದು. ಅವಳಿಗೆ ಮೇನ್ ಗ್ರಿಪ್ ಅಂದರೆ ಅವನ ಕೂದಲು. ದನು ಬಿಡುದನು, ಅಮ್ಮ ಬಿಡ್ಲೆ, ಬಿಡು. ಅವನು ಕೂದಲು ಇಟ್ಕೊಂಡು ಎಳೆಯೋದು ಸುಮ್ಮನೆ. ಅವನು ಟೀ ಶರ್ಟ್ ಹಾಕೊಂಡಿದ್ದಾನೆ, ಈ ಟೀ ಶರ್ಟ್ ಅವಳಿಗೆ ಹಾಕ್ಬೇಕಂತೆ. ನಿನ್ನ ಬಾಯಾ ಆ ಟೀ ಶರ್ಟ್ ಬೇಕಂತ ಹೇಳಿ ನೋಡಿ ಹೆಂಗೆ ಆಡ್ತಿದ್ದಲ್ಲ. ಮೈ ಟೀ ಶರ್ಟ್ ತೆಕ್ಕೊಡ್ತೀನಿರೋ. ಸಿಬ್ಲಿಂಗ್ಸ್ ಜೊತೆಗೆ ಆಟ ಆಡ್ಕೊಂಡಿರ್ತಾರಂತೆ ನಾವು ಥಿಂಕ್ ಮಾಡಿದ್ರೆ ಇವ್ರದ್ದು ಫೈಟಿಂಗೇ ಮುಗಿಯಲ್ಲ. ಏನು ಮಾಡಲಿ ಹೇಳಿ? ಎಲ್ಲ ಕೆಲಸ ಆಗಬೇಕು. ಅಮ್ಮ ಸುಮ್ಮನೆ ಅಳೋದು. ಪೋಕ್ರಿ ಬೇಬಿ, ರೌಡಿ ಬೇಬಿನ ನೀನು. ನೈಟ್ 9 ಗಂಟೆ ಮೇಲೆ ಚಂದ್ರ ಮೂಡೋದು, ಅದ ನಂತರ ಊಟ. ಈಗ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೋತೀನಿ. ತುಂಬ ಟೈಮ್ ನಂತರ ಅಲ್ಲ ಫಾಸ್ಟಿಂಗ್, ಸ್ವಲ್ಪ ಟಯರ್ಡ್ನೆಸ್ ಅದು ಫೀಲ್ ಆಗ್ತಾ ಇದೆ.
ಆಗ್ತಾ ಇಲ್ಲ. ನಾನು ಒಂದು ಬನಾನಾ ಮತ್ತು ಒಂದು ಆ್ಯಪಲ್ ಮತ್ತು ನೀರು ಕುಡಿದು ಇದ್ದೆ ಹೋಲ್ ಡೇ. ಸೊ ಅಷ್ಟು ಇದಾಗ್ತದೆ, ಬಟ್ ಸ್ವಲ್ಪ ಟಯರ್ಡ್ ಆಗ್ತಾ ಇದೆ. ಮಕ್ಕಳು ಏನಕ್ಕೆ ಸೌಂಡ್ ಇಲ್ಲ ಅಂದರೆ ಹೊರಗಡೆ ಕರ್ಕೊಂಡು ಹೋದ್ರು. ಊಟಕ್ಕೆ ಬಾಳೆದ ಎಲೆ ಬೇಕು, ಸೊ ಅದಕ್ಕೋಸ್ಕರ ತರಬೇಕಂತ ಹೋದ್ರು ಮಕ್ಕಳು ಮತ್ತು ಹಸ್ಬೆಂಡ್. ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸಿ ಇವಾಗ ರಸಮ್ ಏನಾದರೂ ಸಿಂಪಲಾಗಿ ಮಾಡ್ತೀನಿ ಆಗಿರೋದಲ್ವಾ. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಳೆಲೆಯಲ್ಲಿ ಊಟ ಮಾಡುವಂಥದ್ದು. ಬಾಬಾ ಏನು ಮಾಡ್ತಿದ್ಯಾ? ಹಾಲು ಕುಡಿತಿದ್ದೀಯಾ? ಗುಡ್ ಗರ್ಲ್. ನೀನೇನು ಮಾಡ್ತಿದ್ಯಾ ಸೋಂಬೇರಿ? ಬರೀ ಟಿ ವಿ ನೋಡೋದು, ಮತ್ತೇನಿಲ್ಲ ನಿಮಗೆ ಕೆಲಸ ಅಲ್ವಾ? ಬರೀ ಟಿ ವಿ, ಮೊಬೈಲ್ ಮತ್ತು ಟಿ ವಿ. ಕೊಡ್ಲಾ ಒಂದು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಇನ್ನೊಂದು 2 hours ಮತ್ತು ನಮ್ಮ ಫಾಸ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಬಟ್ ಚಂದ್ರ ನೋಡ್ಲಿಕ್ಕೆ ಸಿಕ್ಕಿದ್ರೆ ಒಳ್ಳೇದಿತ್ತು. ಇಷ್ಟು ಹೋಲ್ ಡೇ ಫಾಸ್ಟಿಂಗ್ ಮಾಡಿ ತುಂಬಾ ವೆದರ್ ಚೇಂಜ್ ಆಗಿತ್ತು, ಮೋಡ ಥರ ಇತ್ತು. ಸೊ ಚಂದ್ರ ಬರ್ತದೋ ಇಲ್ವೋ ಗೊತ್ತಿಲ್ಲ, ಕೆಲವೊಮ್ಮೆ ಮಿಸ್ ಆಗುತ್ತೆ, ಹೇಳಿದ ಟೈಮಿಗೆ ಬಂದಿರಲ್ಲ. ಸೊ ನೋಡೋಣ ಇವತ್ತು ಯಾವ ಥರ ಅಂಥೇಳಿ, ಚಂದ್ರ ಬರುತ್ತೆ ಅಂತ. ನೇಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ಆ್ಯಂಡ್ ರೈಟ್ ಫಂಕ್ಷನ್. ಟೈಮ್ ಆಗಿದೆ ಇವಾಗ 9:30 ಆಗಿದೆ. ಸೊ ಫೈನಲ್ ಆಗಿ ಚಂದ್ರ ಕಾಣಿಸ್ತದೆ ಅಂಥೇಳಿ ಹೋಗಿ ಟೆರೆಸಲ್ಲಿ ನೋಡ್ತೀನಿ. ಇವಾಗ ಕಾಣಿಸಿದ್ರೆ ಒಳ್ಳೇದಿತ್ತು. ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಒಂದು ನಮಗೂ ಸ್ಯಾಟಿಸ್ಫೈಡ್ ಆಗುತ್ತೆ ಊಟ ಮಾಡಲಿಕ್ಕೂ. ಸೊ ಹೋಗಿ ನೋಡ್ತೀನಿ ಇವಾಗ ಚಂದ್ರ ಕಾಣಿಸ್ತದೆ ಅಂತ. ಚಂದ್ರ ಕಾಣಿಸ್ತಾ ಇಲ್ಲ, ಚಂದ್ರ ಇಲ್ಲೂ ಅದೇ ನಾನು ಹೇಳಿದಲ್ವಾ, ಮೋಡ ಇತ್ತು ಇವತ್ತು ಬ್ಯಾಂಗ್ಳೂರಲ್ಲಿ, ಕಂಪ್ಲೀಟ್ ಮೋಡ ಇತ್ತು. ಕಾಣಿಸೋದು ಡೌಟ್ ಅಂತ ಹೇಳ್ತಾ ಇದ್ದೆ ಅಲ್ವಾ. ಚಂದ್ರ ಇಲ್ಲಿ, ಚಂದ್ರ ಕಾಣಿಸ್ತಾ ಇಲ್ಲ. 9:30, ಆಲ್ರೆಡಿ 9:30 ಆಯಿತು. ಅದರಲ್ಲಿರೋದು 9:10 ಅಂತೇಳಿ ಚಂದ್ರ ಉದಯ ಅಂತ. ಬಟ್ 9:30 ಆದರೂ ಚಂದ್ರ ಬಂದಿಲ್ಲ, ಕಾಣಿಸ್ತಾನೇ ಇಲ್ಲ. ಮೋಡ ಇರಬೇಕು ಮತ್ತು ಗೊತ್ತಿಲ್ಲ ಏನಂತೇಳಿ. ಯಾವ ಸ್ಟಾರ್ಸ್ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಕಂಪ್ಲೀಟ್ ಇನ್ನೆಷ್ಟೊತ್ತು ವೆಯ್ಟ್ ಮಾಡೋದು? ವೆಯ್ಟ್ ಮಾಡಿ ಸಾಕಾಗೋಯ್ತು. ಅವಾಗ ಬಂದು ನೋಡಿದೆ, ಆವಾಗಲೂ ಕಾಣಿಸ್ತಾ ಇರಲಿಲ್ಲ ನೋಡಿ. ಸ್ಟಾರ್ಸು ಕಾಣಿಸ್ತಾ ಇಲ್ಲ ನೋಡಿ, ಏನು ಕಾಣಿಸ್ತಾ ಇಲ್ಲ. ಎಲ್ಲಿದೆ ಚಂದ್ರ? 10 o'clock ಆದ್ರೂ ಚಂದ್ರ ಕಾಣಿಸ್ತಾ ಇಲ್ಲ ಇವತ್ತು, ಯಾಕೋ ಗೊತ್ತಿಲ್ಲ. 6:30ಗೆ 7ಗೆಲ್ಲ ಚಂದ್ರ ನೋಡ್ತೀವಿ, ಇವತ್ತು 10 o'clock ಆದ್ರೂ ಚಂದ್ರ ಕಾಣ್ತಾ ಇಲ್ಲ. ಇದು ಊಟ ಮಾಡ್ತೀನಿ. ಸೊ ಇವತ್ತಿನ ಹೋಲ್ ಡೇ ನಂದು ಫಾಸ್ಟಿಂಗ್ ಈ ಥರ ಇತ್ತು. ಫಾಸ್ಟಿಂಗ್ ಏನಿರುತ್ತೆ ಅದನ್ನ ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀನಿ ದೇವ್ರ ಕೈ ಮುಗ್ದು. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇರೋದು ಉಪ್ಪು ಹುಳಿ ಖಾರ ಏನು ನೋಡುವಂಗಿಲ್ಲ ಮಾಡಬೇಕಂದ್ರೆ. ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.